ಮಾಡಿದ್ದೀನಿ. ಹೈಕಮಾಂಡ್ ಹತ್ರ ಪೂರ್ಣ ಪ್ರಮಾಣದಲ್ಲಿ ಮನವಿ ಮಾಡಿದ್ದೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಡಿ. ನೀವು ಅವಕಾಶ ಕೊಟ್ಟರಲ್ವಾ ನನಗೊಂದು ಕೆಲಸ ಮಾಡೋಕ್ಕೆ ಗೊತ್ತಾಗೋದು. ನೀವು ಏನೂ ಕೆಲಸ ಕೊಡದೇ ನಾವು ಕೆಲಸ, ಈಗ ನನಗೊಂದು ಕೆಲಸ ಕೊಟ್ಟಾರೆ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ನಿಯಮಿತ ಅಧ್ಯಕ್ಷರಾಗಿ 2 ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ತೆಗೀರಿ. ನಾನು ಗುರುತಿಸ್ತಕ್ಕಂಥ ಕೆಲಸ ಸಾರ್ವಜನಿಕವಾಗಿ ನಾನು ಕೆಲಸ ಮಾಡಿದರೆ ನನಗೊಂದು ಅವಕಾಶ ಕೊಡಿ. ನನಗೆ ಅವಕಾಶ ಕೊಡಿ. ನನಗೆ ನನ್ನ ಅವಧಿಯಲ್ಲಿ ಇದ್ರಲ್ಲಿ ನನಗೆ ವ್ಯಾಪ್ತಿಗೆ ಬರ್ತಕ್ಕಂಥದ್ರಲ್ಲಿ ಎಲ್ಲದರಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದರೆ ಅವಕಾಶ ಕೊಡಿ. ನೀವು ಕೊಟ್ಟ ಕೆಲಸವನ್ನು ನೀತಿ ನಿಯತ ಮಾಡಿದ್ದೀನಿ. ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬಂದಿಲ್ಲ. ಅತ್ಯಂತ ಖುಷಿಯಾಗಿ ನಮ್ಮೆಲ್ಲ ಅಧಿಕಾರಿಗಳಿಗೆ ಕೃತಜ್ಞತೆ ಹೇಳ್ತೀನಿ. ಭಾಳ ಖುಷಿಯಾಗಿದ್ದಾರೆ. ಎರಡನೇ ಸಚಿವ ಸಂಪುಟದಲ್ಲಿ ರಮೇಶ್ ಬಂಡಿಸಿದ್ದೇಗೌಡರು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿರೀಕ್ಷೆಯಲ್ಲಿದ್ದೇನೆ. ನನಗೆ ಕೊಡ್ತಾರೆ ಒಂದು ಅವಕಾಶನ ನಾನು ಕೊಡಲೇಬೇಕು ಅಂತ ಹೈಕಮಾಂಡ್ನ ನಮ್ಮ ಮುಖ್ಯಮಂತ್ರಿಗಳನ್ನ, ಹಿಂದಿನ ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ತಾಯಿ ಚಾಮುಂಡೇಶ್ವರಿ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ, ನನಗೊಂದು ಅವಕಾಶ ಕೊಡಿ. ನನಗೆ ನೀವೇನು ಅಂದ್ಕೊಂಡಿದ್ದೀರಿ, ನಾನು ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ವ? ಮಾತಾಡಿದ ತಕ್ಷಣವೇ ಎಲ್ಲರ ಪರ ಎಲ್ಲರೂ ಕೆಲಸ ಮಾಡಿಬಿಡ್ತಾರೆ ಅಂತ ಅನ್ಕೋಬೇಡಿ. ಮಾತಾಡೋದು ಎಷ್ಟು ಮುಖ್ಯನೋ ಅದನ್ನು ಹಂಗೆ ನಡೆಸ್ಕೋಬೇಕಾದದ್ದು ಮುಖ್ಯ. ಪ್ರಾಮಾಣಿಕತೆನೇ ಗುರ್ಸ್ಬೇಕು. ನೀವು ಪ್ರಾಮಾಣಿಕತೆ ಗುರ್ಸ್ಬೇಕು, ಪಕ್ಷಕ್ಕೆ ನಿಷ್ಠೆಯವ್ರು ಗುರ್ಸಿಸ್ಬೇಕು. ಜೊತೆಗೆ ನಿಮ್ಮ ಒಂದು ಕೆಲಸ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿ ಕೆಲಸ ಮಾಡಿ. ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಹೈಕಮಾಂಡು ಇವತ್ತು ಯಾರಿಗೂ ಕೊಡಬೇಕು, ಯಾರು ಪಕ್ಷ ಕಟ್ತಾರೆ, ಸಂಘಟನೆ ಮಾಡ್ತಾರೆ ಅಂತ ಒಂದಿದೆ. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟರಲ್ವಾ, ಅವ್ರ ತಲೆ ಒಳಗಡೆ ಇರೋದು ಬರೋದು ಪ್ರೆಸೆಂಟ್ ಮಾಡೋದು ಅವಕಾಶ ಸಿಕ್ಕಲಿ ನಮಗೂ. ಬಿಡದಿ ಟೌನ್ಶಿಪ್, ನಾನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಪ್ರಾಮಾಣಿಕವಾಗಿ. ಇದರಲ್ಲಿ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಸನ್ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಾಜಕಾರಣ ಮಾಡೋದು ಬೇಡ. ಯಾರೋ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅವ್ರು ಯಾರು? ಡಿ ಕೆ ಶಿವಕುಮಾರ್ ಯಾರು? ಅವ್ರೇನಾರು ಅವ್ರ ಮನೆಗೆ ಮಾಡ್ಕೊತಿದ್ದಾರ? ಅವರೇನಿಲ್ಲ. ನೀವು ಮಾಡಿರೋ ಕೆಲಸನ ಅವ್ರು ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅವತ್ತೇನು ಮಾಡ್ತಿದ್ರಿ ನೀವು? ಎರಡು ಬಾರಿ ಅವಕಾಶ ಸಿಕ್ಕೈತೆ ನಿಮಗೆ ಮುಖ್ಯಮಂತ್ರಿಗಳ ಕೆಲಸ ಮಾಡಲಿಕ್ಕೆ. ನೀವೇ ರೆಡ್ ಝೋನ್ ತಂದಿದ್ದೀರಿ. ಯಾರು ರೆಡ್ ಝೋನ್ ತಂದಿರೋ ರೈತರಿಗೆ? ನೀವು ರೆಡ್ ಝೋನ್ ತೆಗೆದಿದ್ದರೆ ರೈತರು ಇಷ್ಟೊತ್ತಿಗೆ ಮಾರ್ಕೊಳ್ಳೋರು, ಅವ್ರು ಕಟ್ಟಿಸೋಕ್ಕಾಗೋದು ಇಲ್ಲ, ಅವ್ರು ಡೆವಲಪ್ ಮಾಡೋರು, ಸೈಟ್ಗಳು ಮಾಡೋರು, ಬೇರೆ ಕೆಲಸ ಮಾಡೋರು. ನೀವು ಎಲ್ಲನೂ ಬ್ಲ್ಯಾಕ್ ಮಾಡಿಬಿಟ್ಟು ಇವತ್ತು ನೀವು ಅದನ್ನು ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಪರಿಹಾರ ಎಷ್ಟು ಕೊಡ್ತಾವ್ರೆ? 2.5 ಕೋಟಿ ರೂಪಾಯಿ ದುಡ್ಡು ಪರಿಹಾರ ಕೊಡ್ತಾವ್ರೆ. ನೀವೆಷ್ಟು ಕೊಟ್ಟಿದ್ರಿ? ಸಮಯ ಹೇಳಿ. ನೀವು ಏನೋ ವೈಯಕ್ತಿಕ ಏನೋ ಒಬ್ಬರ ಮೇಲೆ ದ್ವೇಷ ಸಾಧನೆ ಮಾಡಬೇಕು ಅಂತ ಮಾಡ್ತಕ್ಕಂಥದ್ದಲ್ಲ. ಅದು ಯಾವತ್ತೂ ಮಾಡಬಾರ್ದು. ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕದೆ, ಅವ್ರಿಗೆ ಹೇಳಿ ಹಿಂಗೆಲ್ಲ ಹಿಂಗೆ ಸರಿಪಡಿಸ್ಕೊಳ್ಳಿ ಅಂತೇಳಿ ನೀವು ಗೈಡ್ ಮಾಡಬೇಕು ಹೊರತು ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಗೈಡ್ ಮಾಡ್ಬೇಕು ಅವ್ರಿಗೆ. ನಿಮ್ಗೆ ಆ ಮುತ್ಸದಿತನ ಬೆಳೀಬೇಕು. ನೀವು ಹಿಂದೆ ಇದ್ದ ದೇವೇಗೌಡರು ಎಲ್ಲೋದ್ರು? ಪರ್ಸನಲ್ ರಿಜಿಡಿ ಅದಾಗಬಾರ್ದು. ನೀವು ಗೈಡ್ ಮಾಡಿ. ನಿಮ್ಗೆ 2 ಸಲ ಮುಖ್ಯಮಂತ್ರಿಗಳಾಗಿ ಅನುಭವ ಅದೇ. ಡಿ ಕೆ ಶಿವಕುಮಾರ್ ಕೇಳೋದಿಲ್ಲ ಅಂತೇನಿಲ್ಲ. ಡಿ ಕೆ ಶಿವಕುಮಾರ್ ಹಂಗಾಗಿದ್ರೆ ಪ್ರಧಾನಮಂತ್ರಿಗಳನ್ನ ಯಾಕೆ ಭೇಟಿ ಮಾಡಬೇಕಾಗಿತ್ತು? ಮುಖ್ಯಮಂತ್ರಿಗಳಾದ ತಕ್ಷಣ ಪ್ರಧಾನಮಂತ್ರಿಗಳ ಭೇಟಿ ಮಾಡಿದ್ರು. ಅವತ್ತು ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಕಣೆ ಅಂತ ಕರ್ಸಿ ಮಾತಾಡಿ. ಅವ್ರು ಬರೋದಿಲ್ಲ ಅಂದ್ರೆ ಕೇಳಿ, ನಾನು ಕರ್ಕೊಬರ್ತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ. ಕೈ ಬಿಡದಂಗೆ ಆಯ್ತದೆ. ಅವರ BJP ಮಾಡಿರೋದು, JDSನವರೇ ಮಾಡಿರೋದು. ರೆಡ್ ಝೋನ್ ತಂದವ್ರು ಯಾರಪ್ಪ? ಬಿಡದಿನ ಇದರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ತಂದವ್ರು ಯಾರು? ಆರೋಹಳ್ಳಿ KDPಗೆ ಅಕ್ವಿಷನ್ ಮಾಡ್ತವ್ರು ಯಾರು? ಅವತ್ತು ಪರಿಹಾರ ಏನು ಕೊಟ್ಟಿದ್ರಿ ಹೇಳಿ, ಪ್ರಾಮಾಣಿಕವಾಗಿ ಮಾತಾಡೋಣ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದು ಕ್ಷೇತ್ರ ರಾಮನಗರ, ಏನು ಕೊಟ್ರಿ ಸಮಯ? ನಾವು 40 ವರ್ಷ ನಿಮ್ಮ ಜೊತೆಲೇ ಇದ್ದೋ ಪ್ರಾಮಾಣಿಕವಾಗಿ. ನಾವೇನು ಬಯಸಲಿಲ್ಲ. ನೀವೇ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೋಬೇಕು. ಇವತ್ತು ಒಬ್ಬ ಕೆಲಸ ಮಾಡ್ತಾವನೆ, ಅವಕಾಶ ಕೊಡಿ, ತಿದ್ದಿ ಹೇಳಿ. ಎಲ್ಲ ಜಾತಿ ಅಂತ ಹೋಗಿರುವಾಗ ಏನೋ ಒಂದು ರಾಜ್ಯದ ಮುಂದೆ ವಿಷನ್ ಇದೆ ಅವ್ರಿಗೆ. ರಾಜ್ಯದ ಬಗ್ಗೆ ಒಂದು ವಿಷನ್ ಅದೇ, ಕಲ್ಪನೆ ಅದೇ. ಆ ಕಲ್ಪನೆಗೆ ಸಹಕಾರ ಕೊಡಿ, ಸಮಾಧಾನವಾಗಿರಿ. ನಾನು ಯಾರ ಬಗ್ಗೆನೂ ಏನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು SM ಕೃಷ್ಣ ಅವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಟೀಕೆ ಮಾಡುವಷ್ಟು ದೊಡ್ಡವನಲ್ಲ. ಆದರೆ ಕೆಲಸ ಮಾಡೋನಿಗೆ ಅವಕಾಶ ಮಾಡಬೇಕು, ಗೈಡ್ ಮಾಡಬೇಕು. ತಪ್ಪಾಗಿದ್ರೆ ಸಿದ್ದಿ 2.5 ಕೋಟಿ ಬೇಡ, 5 ಕೋಟಿ ಕೊಡ್ಬೇಕಾ ಹೇಳಿ. ಅದನ್ನೇ ರೈತ ಬದುಕಲಿ. ನೀವು ಎಲ್ಲನೂ ಅಕ್ವಿಷನ್ ಮಾಡಿದವ್ರು, ನೀವು ನೋಟಿಫಿಕೇಶನ್ ಮಾಡಿದವ್ರು, ನೀವು ರೆಡ್ ಝೋನ್ ಕೊನೆಗೆ ಏನೂ ಆಗಲಿಲ್ಲ ಅಂತೇಳಿ ರೆಡ್ ಝೋನ್ ಮಾಡಿ ಇಟ್ಬಿಟ್ಟು ಹೋದವ್ರು ನೀವು.
ಯಾರು ಸ್ವಾಮಿ ಮಾಡಿದ್ರು ರೇಟ್ ಝೋನ್ನ? ಡಿ ಕೆ ಶಿವಕುಮಾರ್ ಮಾಡಿದ್ರಾ? ಇಲ್ಲ ಸಿದ್ದರಾಮಯ್ಯವ್ರು ಮಾಡಿದ್ರಾ? ಹೇಳಪ್ಪ. ಇದೊಂದು ಪ್ರಶ್ನೆ ರೈತರಿಗೆ ಬಿಡ್ತೀನಿ. ರೈತರಿಗೆ 2.5 ಕೋಟಿ ಬೇಡ, 5 ಕೋಟಿ ಕೊಡಿ ಸ್ವಾಮಿ ಅಂತ ಕೇಳಿ. ಯು ಮಸ್ಟ್ ಡಿಮ್ಯಾಂಡ್. ರೈತರನ್ನ ಡಿಮ್ಯಾಂಡ್ ಮಾಡಿ ಸ್ವಾಮಿ. ನೀವು ಹೇಳಿ, ಪ್ರಧಾನಮಂತ್ರಿಗಳಾಗಿದ್ರಲ್ಲ, ನಿಮಗೆ ಅನುಭವ ಇಲ್ವಾ? ಆ ಕ್ಷೇತ್ರದಿಂದ ನೀವು ಮುಖ್ಯಮಂತ್ರಿಗಳಾಗಲಿಲ್ವಾ? ಇದೇ ಜನ ನಿಮಗೆ ಕೈ ಹಿಡಿಲಿಲ್ವಾ? ಬರೀ ರಾಜಕಾರಣ ಮಾಡಿಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲಪ್ಪ. ಬರೀ ರಾಜಕಾರಣ ಮಾಡ್ತಾ ಇರೋದಷ್ಟೇ. ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಟೌನ್ಶಿಪ್ ಮಾಡಿದ್ರೆ ಇವ್ರದ್ದು ತನ್ನ ಜಮೀನಾಗೋದಿಲ್ಲ. ಯಾರು ಜಮೀನು ಇದ್ದಾವಪ್ಪ? ತನಿಖೆಗೆ ಹಾಳಪ್ಪ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ ಸರ್. ಟೌನ್ಶಿಪ್ ವಿಚಾರಕ್ಕೆ ಸಂಬಂಧ ಪರ ವಿರೋಧ ಏನು ಪ್ರಶ್ನೆ ಇಲ್ಲ ಸರ್. ನಾನು ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಲ್ಲಿ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಕೇಳೋದು ಇಷ್ಟೇ. ನೀವು ಆಡಳಿತ ಮಾಡಿದವರು, 2 ಸಲ ಅನುಭವ ಇದೆ ನಿಮಗೆ ಮುಖ್ಯಮಂತ್ರಿಗಳಾಗಿ. ಪ್ರಧಾನಮಂತ್ರಿಗಳಾಗಿ ನೀವು ಕೆಲಸ ಮಾಡಿದಿರಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕೆಲಸ ಮಾಡಿದಿರಿ. ಈ ನೀರಾವರಿ ಇಲಾಖೆ ಅಂತ ಬೃಹತ್ ನೀರಾವರಿಗೋಸ್ಕರ ಹೋರಾಟ ಮಾಡಿದ ಅನುಭವ ಇದೆ ನಿಮಗೆ. ನೀವು ಬಿಡದಿಯಲ್ಲಿ ಏನು ಮಾಡಿಕೊಟ್ಟಿದ್ರಿ? ನೀವೇ ತಾನೇ ಅಕ್ವಿಷನ್ ಮಾಡಿದ್ರೆ ಯಾರು ಸ್ವಾಮಿ? ನೀವೇ ತಾನೇ. ಎಷ್ಟು ಲಕ್ಷ ಪರಿಹಾರ ಕೊಟ್ಟಿದ್ರಿ ಅವತ್ತು? 8 ಲಕ್ಷ, 10 ಲಕ್ಷ, 50 ಲಕ್ಷ ಕೊಟ್ಟಿದ್ರಿ. ಯಾರು ಪರಿಹಾರ ಅವತ್ತು ಹೇಳಿದ್ರಾ ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ? ಅವತ್ತಿನ ಸನ್ನಿವೇಶ ಬೇರೆ ಆಯ್ತು, ಇವತ್ತಿನ ಸನ್ನಿವೇಶ ಅಲ್ಲ ಸ್ವಾಮಿ. ಅವತ್ತಿನ ಸನ್ನಿವೇಶ ಅಂದ್ರೆ ಎಷ್ಟು ವರ್ಷ ಆಯಿತು? ಸ್ವಾಮಿ? ಅವತ್ತು ನಿಮಗೆ ನೀವು ಅದರಿಂದ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಬಟ್ ಮುಖ್ಯಮಂತ್ರಿಗಳು ಹಿತ ಕಾಯ್ತಿಲ್ಲ ರೈತರದ್ದು. ಮುಖ್ಯಮಂತ್ರಿಗಳು ನಿಜವಾಗಿ ಹಿತ ಕಾಯ್ತಾ ಇರೋರು ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಜ್ಞಾಪಕ ಮಾಡಿಕೊಳ್ಳಿ. ನೀವು ಮಾಡೋದನ್ನ ಕೆಲಸನ ಮುಂದುವರ್ಸ್ಕೊಂಡು ಹೋಯ್ತವ್ರೆ. ರೆಡ್ ಝೋನ್ ಮಾಡಿದಾರೆ ಯಾರು? ನೀವು ಅಷ್ಟೊಂದೆಲ್ಲ ನಿಮಗೆ ಭಾಳ ಮುಂದಾಲೋಚನೆ, ರೈತರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ರೆಡ್ ಝೋನ್ ಯಾಕೆ ಮಾಡಿದ್ರಿ? ರೆಡ್ ಝೋನ್ ಮಾಡಿ ರೈತರನ್ನ ಯಾವುದೂ ಜಮೀನು ಮಾರಂಗಿಲ್ಲ ಅಂತ ಯಾಕೆ ಮಾಡಿದ್ರಿ? ಬಿಡೋರಿ ಫ್ರೀಯಾಗಿ. ನೀವೇ ಇದ್ರಲ್ಲ ಮುಖ್ಯಮಂತ್ರಿಗಳಾಗಿ. ಬಟ್ ಒಬ್ಬ ಮಾಜಿ ಸಿಎಂ ಸರ್ ಕಲ್ಲೂರು ಉದಯಂತವರು ಯಾವ ಊರು ಸೀಮೆ ದಾಸಯ್ಯ ಈ ಥರದ ಪದ ಬಳಸೋದು ಎಷ್ಟು ಮಟ್ಟ? ಎಲ್ಲ ನಾನು ಅದು ಮಾತಾಡಬಾರ್ದು. ಅದು ಮಾತಾಡಿದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದು ಮಾತಾಡಬಾರ್ದು. ಆದರೆ ಮುಖ್ಯಮಂತ್ರಿಗಳಾಗಿ ಮಾಜಿ ಪ್ರಧಾನಮಂತ್ರಿಗಳು ಆಗಿ ಇಬ್ಬರೂ ಈ ಥರ ನಡ್ಕೊಳ್ಳೋದು ಈ ರಾಜ್ಯಕ್ಕೆ ಒಳ್ಳೆಯದಲ್ಲ. ಆಮೇಲೆ ಅದರಲ್ಲೂ ರಾಮನಗರ ಅವ್ರಿಗೆ ಎಲ್ಲವನ್ನ ಕೊಟ್ಟದ್ದು. ಈ ರಾಷ್ಟ್ರದಲ್ಲಿ ಒಂದು ಗುರುತಿಸ್ತಕ್ಕಂಥ ಕೆಲಸವನ್ನು, ರಾಜ್ಯದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಯಾವುದಾದ್ರು ಮಾಡಿದ್ರೆ ಅವ್ರಿಗೆ ಅದು ರಾಮನಗರ. ಅವತ್ತು ಎಷ್ಟು ಆಸೆ ಇಟ್ಕೊಂಡು, ಕಲ್ಪನೆ ಇಟ್ಕೊಂಡು ಬಂದ್ರಿ ನೋಡಿ. ಇವತ್ತೇನಾಗದೆ? ನಿಮ್ಮ ಕೊಡುಗೆ ಏನು ಸ್ವಾಮಿ? ಬಟ್ ಒಕ್ಕಲಿಗರ ನಾಯಕತ್ವಕ್ಕಾಗಿ ಈ ರೀತಿ ಫೈಟ್ ಆಗ್ತಿದೆಯಾ ಸರ್? ಅಂದ್ರೆ ಸರ್, ಒಕ್ಕಲಿಗರ ನಾಯಕತ್ವ ಡಿಸೈಡ್ ಮಾಡೋದು ಜನ. ಒಕ್ಕಲಿಗರು ತೀರ್ಮಾನ ಮಾಡ್ತಾರೆ. ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ನು ಇನ್ನೂ 30 ದಿವಸ ಆಗಲಿಲ್ಲ, 30 ಡೇಸ್ ಆಗಿಲ್ಲ, ಒಂದು 6 ತಿಂಗಳು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರ ತಲೆ ಒಳಗಡೆ ಏನದ ಮಾಡಲಿ. ಡಿ ಕೆ ಶಿವಕುಮಾರ್ಗೆ ಅವ್ನು ಕಳ್ಳನೋ ಬೆಳ್ಳನೋ ಸುಳ್ಳನೋ ಗೊತ್ತಾಯ್ತದೆ, ಬಂಡವಾಳ ಬರ್ತದೆ. ತಾಳ್ಮೆ ಆಗಿರಿ. ಅವ್ನು ಕೆಲಸ ಮಾಡಿದ್ರೆ ಅವನು ಜಾತ್ಯತೀತ ನಾಯಕ. ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಜಾತ್ಯತೀತ ನಾಯಕ. ಈಸ್ ನಾಟ್ ಓನ್ಲಿ ಫಾರ್ ಒಕ್ಕಲಿಗ, ಈಸ್ ಎ ಸೆಕ್ಯುಲರ್ ಮ್ಯಾನ್. ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್ ಆಗದೆ. ಒಂದು ಅವಕಾಶ ಕೊಟ್ಟಿದ್ದಾರೆ, ಮಾಡಿ. ಅದಕ್ಕೆ ಅವಕಾಶ ಕೊಡಿ. ಏನಾರ ಸರಿಪಡಿಸ್ಕೋಬೇಕು ಅಂದ್ರೆ ಕರೆದು ಮಾತಾಡಿ. ಮಾಜಿ ಪ್ರಧಾನಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡಿ ಸ್ವಾಮಿ. ನಾವು ಅಲ್ಲಪ್ಪ, ಅವ್ರು ಮಾಡಿರೋ ಕೆಲಸ ನಾವು ಮುಂದುವರ್ಸ್ಕೋದ್ರೆ ಅದು ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಹೆಂಗಪ್ಪ? ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ ಸರ್? ಗ್ಯಾರಂಟಿಯಾಗಿ 100% ತಾಯಿ ಹತ್ರ ಕೇಳಿದ್ದೀನಿ. ನಾನು ಕೊಡಲೇಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀನಿ. ಬಟ್ ಮಂಡ್ಯದ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಲ್ಲ ನೋಡಿ ನೋಡಪ್ಪ, ನಾವು ಬೇರೆಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಅವಕಾಶ ಕೊಡ್ರಿ. ಈಗ ನಾನು 3ನೇ ಬಾರಿ ಶಾಸಕನಾಗಿದ್ದೀನಿ. ನಮ್ಮ ತಾಯಿ 3 ಬಾರಿ ಶಾಸಕನಾಗಿದ್ದಾಗ PA ಕೆಲಸ ಮಾಡಿದ್ದೀನಿ. ರಾಜ್ಯ ಸರ್ಕಾರದ ಇನ್ ಆ್ಯಂಡ್ ಔಟ್ ಕೆಲಸದ ಸಾಮಾನ್ಯ ಜನರ ಕೂಗಿಗೆ, ನೋವಿಗೆ, ಅವರ ನಾಡಿ ಮಿಡ್ತ ಗೊತ್ತಿದೆ. ನೀವು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ. ಪಕ್ಷನೂ ಕಟ್ತೀನಿ, ಕೆಲಸನೂ ಮಾಡ್ತೀನಿ. ಈ ಪಕ್ಷಕ್ಕೆ ಒಳ್ಳೆಯ ಹೆಸರು ತಗೋಬೋದು. ವಿಶ್ವಾಸ ಇದೆ ಸರ್, ಸಿಗುತ್ತೆ 100ಕ್ಕೆ 200 ಭಾಗ ವಿಶ್ವಾಸ ಅದು. ಕೊಡ್ತಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ. ಪಕ್ಷದ ಹೈಕಮಾಂಡ್ ಮೇಲೆ ಗುರ್ತಚ್ತಾರೆ. ಬಟ್ ನಿನ್ನೆ ಹೈಕಮಾಂಡ್ ಮೀಟಿಂಗ್ ಯಾರು ಹಿರಿಯ ನಾಯಕರು ಯಾರು ಸಿಕ್ಕಿಲ್ಲ ಸರ್, ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಹೋಗ್ಬೇಕು. ನನಗೆ ಅದು ಗೊತ್ತಿಲ್ಲಪ್ಪ. ನನಗೆ ಅವರು ತೀರ್ಮಾನ ಯಾವಾಗ ತಗೋತಾರೆ ಆಗ ನಂದೊಂದು ಪ್ರಾರ್ಥನೆ.